3 ವರ್ಷದಿಂದ ನಾವು ಈ ಟ್ರಯಾಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ ಮಾಡ್ತಾ ಇದ್ದೇವೆ. ದಿಸ್ ಇಸ್ ದ 4th ಎಡಿಷನ್. ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಮತ್ತು ಟರ್ಮಿನಲಿ ಇಲ್ ಕ್ಯಾನ್ಸರ್ ಪೇಷಂಟ್ಗಳಿಗಾಗಿ ಮುಡಿಪಲ್ಲಿ ನಾವು ಒಂದು 51 ಬೆಡ್ ಇದ್ದು ಒಂದು ಪ್ಯಾಲಿಟಿವ್ ಆ್ಯಂಡ್ ಹಾಸ್ಪಿಸ್ ಸೆಂಟರ್ ಅಂತ ಕ್ಯಾನ್ಸರ್ ಪೇಷಂಟ್ಗಳಿಗೆ ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ ಫೇಸ್ ಆಲ್ರೆಡಿ ರೆಡಿ ಆಗಿದೆ. ಅದರಲ್ಲಿ ಪೇಷಂಟ್ಗಳಿದ್ದಾರೆ, ನಾವು ಚಂದ್ರದಲ್ಲಿ ನೋಡ್ಕೊಳ್ತಾ ಇದ್ದೇವೆ. ನಮ್ಮ ಮೋಟೋ ಏನು ಅಂದರೆ ಹೌ ಟು ಸೆಲೆಬ್ರೇಟ್ ಡೆತ್, ಅಂದರೆ ಲಾಸ್ಟ್ ಸ್ಟೇಜ್ನಲ್ಲಿದ್ದವರನ್ನು ಪ್ರೀತಿಯಿಂದ ಅವರನ್ನು ಕಂಪ್ಯಾಷನ್, ಕೈಂಡ್ನೆಸ್ ಮತ್ತು ಡಿಗ್ನಿಫೈಡ್ ಆಗಿ ಡಿಗ್ನಿಟಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳೋದು ಒಂದು ನಮ್ಮ ಉದ್ದೇಶ. ಇದು ಎಲ್ಲ ನಾವು ಫ್ರೀಯಾಗಿ ಸೇವೆಯಾಗಿ ಮಾಡ್ತಾ ಇದ್ದೇವೆ. ಹಾಗೆ ನಾವು ಇದರ ಕನ್ಸ್ಟ್ರಕ್ಷನ್ ಎಲ್ಲ CSR ಅವರದ್ದು ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರದಿಂದ ಆಗ್ತಾ ಉಂಟು. ಸೆಕೆಂಡ್ ಫೇಸ್ ಆಲ್ಮೋಸ್ಟ್ ಇನ್ನು ರೆಡಿ ಆಗ್ತದೆ ಮಾರ್ಚಲ್ಲಿ. ಫಸ್ಟ್ ಫೇಸ್ ರೆಡಿಯಾಗಿ ಓಪನಿಂಗ್ ಆಗಿದೆ. ಅದರ ಜೊತೆಯಲ್ಲಿ ನಾವು ಕ್ಯಾನ್ಸರ್ ಪೇಷಂಟ್ಗಳಿಗೆ ಮೊಬೈಲ್ ಕೇರ್, ಅಂದರೆ ಮನೆ ಮನೆಗೆ ಹೋಗಿ ಸೇವೆ ಕೊಡುವಂಥದ್ದು. ದೂರದ ಊರುಗಳು ಕಾಸರಗೋಡಿಂದ ಪಡುಬಿದ್ರಿ ಸುಳ್ಯವರೆಗೆ ನಮ್ಮ ಟೀಮ್ ಹೋಗಿ ಯಾರಿಗೆ ಅಗತ್ಯ ಉಂಟು, ಫಾರ್ ಎಕ್ಸಾಂಪಲ್ ಅವರಿಗೆ ಡ್ರೆಸ್ಸಿಂಗ್, ಪೈಪ್ ಚೇಂಜಿಂಗ್ ಹಾಗೆಲ್ಲ ಇರುತ್ತಲ್ಲ, ಲಾಸ್ಟಲ್ಲಿ ಅವರು ತುಂಬ ಕಷ್ಟದಲ್ಲಿರುವಾಗ ನಮ್ಮ ಟೀಮ್ ಹೋಗಿ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ ಮನೆ ಮನೆಗೆ ಹೋಗಿ. ಇದಕ್ಕೆಲ್ಲ ನಮಗೆ ತುಂಬ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕಾಗಿ ನಾವು ಮಂಗಳೂರು ಒಂದು ಚಿಕ್ಕ ಸಿಟಿ, ಇವಾಗ ದಿನ ಹೋಗಿ ಒಬ್ಬರ ಹತ್ರ ದಿನ ಹೋಗಿ ನಮಗೆ ಸಪೋರ್ಟ್ ಕೇಳೋದು ಸರಿಯಾಗೋದಿಲ್ಲ ಅಂತ ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಕೆಲವು ಇವೆಂಟಲ್ಲಿ ಅದರಲ್ಲಿ ದುಡ್ಡು ಬರ್ತದೆ, ಹೇಗೆ ಮಾಡೋದು ಇದನ್ನು ಮುಂದೆ ಕೊಂಡು ಹೋಗೋದು. ಇದು ತುಂಬ ಕ್ಯಾನ್ಸರ್ ಅಂದ ಕೂಡಲೇ ತುಂಬ ಖರ್ಚಿನ ದಾರಿ. ದುಡ್ಡು ಎಷ್ಟಿದ್ರೂ ಸಾಲೋದಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಕ್ಯಾನ್ಸರ್ ಪೇಷಂಟ್ ತುಂಬ ಜಾಸ್ತಿ ಆಗ್ತಾ ಉಂಟು. ಸೊ ದಟ್ ನಾವು ಒಂದು ಡಿಸೈಡ್ ಮಾಡಿದೆವು. ಮೊದಲಿಗೆ ನಾನೊಂದು ಚಿಕ್ಕ ಮ್ಯಾರಥಾನ್ ಮಾಡಿದ್ದೆ, ಶೌರ್ಯ ಅಂತ. ಅದರಲ್ಲಿ ಅದು 2019 ಅದರಲ್ಲಿ ನನಗೆ 1,60,000 ನನಗೆ ಕಲೆಕ್ಟ್ ಆಯಿತು. ಅದು ತುಂಬ ಖುಷಿ ಆಯಿತು. ಅದನ್ನು ನಾನು KMC ವಾರ್ಡಲ್ಲಿ ಹೋಗಿ BPL ವಾರ್ಡಲ್ಲಿ ಹೋಗಿ ಅವರೊಟ್ಟಿಗೆ ಸ್ಪೆಂಡ್ ಮಾಡಿದೆ. ಸೊ ನಾನು ಆಗ ಆಲೋಚನೆ ಮಾಡಿದೆ, ಏನಾದರೂ ಇಂಥ ಇವೆಂಟ್ ಮಾಡಿದರೆ ನಮಗೆ ದುಡ್ಡು ಬರ್ಬೋದು, ಇದರಿಂದ ನಾವು ಸಸ್ಟೈನ್ ಆಗ್ಬೋದು. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಪೇಷಂಟ್ಗಳನ್ನು ಹಾಕಿ ಸಸ್ಟೈನ್ ಆಗೋದು ತುಂಬ ಕಷ್ಟದ ಕೆಲಸ ಅಲ್ಲ. ಅದಕ್ಕಾಗಿ ನಾನು ಟ್ರಯಾಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ಗೆ ನಾವು ಇಳಿದಿದ್ದೇವೆ. ಈಗ 4th ಎಡಿಷನ್. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ. ಅದನ್ನು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮವನ್ನು ಕೋಆರ್ಡಿನೇಟರ್ ಆಗಿ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಜೊತೆಯಲ್ಲಿ ಮೇನ್ ನವೀನ್ ಹೆಗ್ಡೆ ಅಂತ ಇದ್ದಾರೆ. ಅವರು ನಮ್ಮ ಊರಿನವರೇ, ಈಗ ಬಾಂಬೆಯಲ್ಲಿದ್ದು ಫಸ್ಟಿಗೆ ಸ್ಟಾರ್ಟಿಂಗಿಂದಲೂ ಟ್ರಯಾಥ್ಲಾನನ್ನು ನಮಗೆ ಎಲ್ಲ ವಿಧದಲ್ಲೂ ಸಹಕಾರ ಮಾಡಿ ಅದನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿದವರು ಅವರು. ಹಾಗೆ ರಿತೇಶ್ ಅವರು ಈಗ ಟ್ರಯಾಥ್ಲಾನ್ ಇದು ಕೋಆರ್ಡಿನೇಟರ್ ಆಗಿದ್ದಾರೆ. ಮಹಮ್ಮದ್ ಅವರು ಸ್ವಿಮ್ಮಿಂಗ್ ಮತ್ತು ಟ್ರಯಾಥ್ಲಾನಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅವರು ಎಲ್ಲ ನಮ್ಮ ಟೀಮಲ್ಲಿದ್ದಾರೆ. ಹಾಗೂ ನ್ಯಾಷನಲ್ ಲೆವೆಲ್ ರೆಸ್ಲಿಂಗ್ ಇದು ಸ್ಟೇಟ್ ಇದು ವೈಸ್ ಪ್ರೆಸಿಡೆಂಟ್ ನಿತ್ಯಾನಂದ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಬೀಚಲ್ಲಿ ರೆಸ್ಲಿಂಗ್, ಬೀಚ್ ಕುಸ್ತಿ ಅಂತ 3 ವರ್ಷ, ಇದು 4th ಎಡಿಷನ್ ಆಗಿದೆ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು. ಅದನ್ನು ಇವರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಜೊತೆ ಬೀಚ್ ಫೆಸ್ಟಿವಲ್ದು ಕೋಆರ್ಡಿನೇಟರ್ ಆಗಿ ಅರವಿಂದ್ ಅವರಿದ್ದಾರೆ. ಅವರು ಎಲ್ಲ ವಿಧದಲ್ಲಿ ಅದನ್ನು ತುಂಬ ಚೆಂದ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕರುಣಾಕರ್ ಅವರು ಎಲ್ಲ ಪರ್ಮಿಷನ್ ಅದರದೆಲ್ಲ ಕೋಆರ್ಡಿನೇಟರ್ ಆಗಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸಹಯೋಗ, ನಿಮ್ಮೆಲ್ಲರ ಸಹಯೋಗ ನಮಗೆ ತುಂಬ ಅಗತ್ಯ ಇದೆ. ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ನಾವು ಮಾಡುವಾಗ ನಾವು ಸಬಿತಕ್ಕೆ ಹೇಳಿದಾಗೆ ನಾವು ಸ್ಟಾರ್ಟ್ ಮಾಡಿದ್ದೊಂದು ಟ್ರಯಾಥ್ಲಾನ್ ಇಂದ ನಾವು ಶುರು ಮಾಡಿದ್ದೇವೆ. ಯಾಕೆ ನಾವು ಟ್ರಯಾಥ್ಲಾನ್ ಅಂತ ಸಿಲೆಕ್ಟ್ ಮಾಡಿದಂದ್ರೆ, ಒಂದು 3 ವಾರದ ಮೊದಲು ಪ್ರಧಾನಮಂತ್ರಿ ಅವ್ರದ್ದೊಂದು ಮನ್ ಕಿ ಬಾತ್ ಅಲ್ಲಿ ಅವ್ರು ಹೇಳಿದ್ರು, आज हमारे देश में एंड्योरेंस गेम आयरन मैन और ओलंपिक डिस्टेंस ट्रायथ्लॉन जिसपे ಸೈಕ್ಲಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್ ಇಂಥ 3 ಕ್ರೀಡೆಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಕ್ರೀಡಾ ಪದ್ಧತಿ ನಡೀತಾ ಇದೆ ಅಂತ ಅವರು ಹೇಳಿದರು. ಅವರು ಹೇಳಿದ ಉದ್ದೇಶ ಏನಂದರೆ, ನಮ್ಮ ದೇಶದಲ್ಲಿ ಇಂಥ ಟ್ರಯಾಥ್ಲಾನ್ ಅಂತ ಒಂದು ವಿಶೇಷವಾದ ಒಂದು ಕ್ರೀಡೆ ಆದರೆ ಪರದೇಶದಿಂದ, ಯಾಕಂದರೆ ಇಲ್ಲಿ ಮಂಗಳೂರಿನಲ್ಲಿ 3 ವರ್ಷದ ಮೊದಲು ನಾವು ಮೊದಲ ಟ್ರಯಾಥ್ಲಾನ್ ಮಾಡುವಾಗ ಇಲ್ಲಿ ಖಾಲಿ ಒಬ್ಬ ಟ್ರಯಾಥ್ಲೆಟ್ ಇದ್ದವರು, ನಮ್ಮ ಬದಿಯಲ್ಲಿ ಕೂತ್ಕೊಂಡ ಮಿಸ್ಟರ್ ಮೊಹಮ್ಮದ್, 65 ವರ್ಷದವರು, ಅವರೊಬ್ಬರು ಇದ್ದದ್ದು. ಇವತ್ತು ನನಗೆ ತುಂಬ ಸಂತೋಷ ಆಗ್ತದೆ. ಈ ವರ್ಷದ ನಮ್ಮ ಇವೆಂಟಲ್ಲಿ 10 ವರ್ಷದಿಂದ 15 ವರ್ಷದ 40 ಜನ ಮಕ್ಕಳು, ಹುಡುಗಿಯರು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದು ನಾವು ನೀವು ಇಂಟ್ರೊಡ್ಯೂಸ್ ಮಾಡಿ, ಇಟ್ಸ್ ಅ ಬಿಗ್ ಸಕ್ಸೆಸ್. ಸೊ ನನಗೆ ತುಂಬ ಹೆಮ್ಮೆ ಆಗ್ತದೆ. ಇವತ್ತು more than 40 ಚಿಲ್ಡ್ರನ್ ಆಫ್ ದಿಸ್ ರೀಜನ್
ಹೂ ಕುಡ್ ಬಿ ದ ಒಲಿಂಪಿಯನ್ಸ್ ಆಫ್ ಟುಮಾರೋ, ಅವ್ರು ನಮ್ಮ ದೇಶಕ್ಕೆ ಮೆಡಲ್ ತರುವಂಥ ಒಂದು ಸಾಹಸ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ನಮ್ಮ ಟ್ರಯಾಥ್ಲಾನ್ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡೋದಿಲ್ಲ, ರಿತೇಶ್ನವ್ರು ನಿಮಗೆ ಎಲ್ಲ ವಿವರಣೆ ಕೊಡ್ತಾರೆ. ಟ್ರಯಾಥ್ಲಾನ್ನ ಜೊತೆಗೆ ಮ್ಯಾರಥಾನ್ ಇದೆ, ಸೈಕ್ಲಿಂಗ್ ರೇಸ್ ಇದೆ, ಬೇರೆ ವೇರಿಯಸ್ ಕೈಂಡ್ಸ್ ಆಫ್ ಅಥ್ಲೆಟಿಕ್ ಇವೆಂಟ್ಸ್ ಇದೆ. ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾವ್ ಮತ್ತೊಂದು ತುಂಬ ಹೆಮ್ಮೆಯ ವಿಷಯ ಅಂದರೆ ನಮ್ಮ ಈ ಮಂಗಳೂರು ಬೀಚ್ ಫೆಸ್ಟಿವಲ್ ಆಗುವಾಗ ಇದರ ಜೊತೆ ಸೇರಲಿಕ್ಕೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು 2 ದಿವಸದ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ನು ನಮ್ಮ ಜೊತೆ ಸೇರಿ ಮಾಡಿಕೊಡ್ತಾ ಇದ್ದಾರೆ. ಇಟ್ ಇಸ್ ಅ ನ್ಯಾಷನಲ್ ಲೆವೆಲ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಸೊ ಇದರಲ್ಲಿ ಸೆಲೆಕ್ಟ್ ಆದವರು ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗ್ತಾರೆ, ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಸಿಗಲಿಕ್ಕೆ ಸಾಧ್ಯ ಉಂಟು. ಅದೇ ಥರದಲ್ಲಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಕರ್ನಾಟಕ ಮಿಸ್ಟರ್ ನಿತ್ಯಾನಂದ್ ಶೆಟ್ಟಿ ಅದರ ವಿವರಣೆ ಕೊಡ್ತಾರೆ. ಇದೊಂದು ಅವಕಾಶ, ಯಾಕಂದರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಇಟ್ ಈಸ್ ಗಿವಿಂಗ್ ದೆಮ್ ಅನ್ ಆಪರ್ಚುನಿಟಿ ಟು ಬಿಕಮ್ ದ ನ್ಯಾಷನಲ್ ರೆಸ್ಲರ್ಸ್ ಹೂ ವಿಲ್ ಬಿ ಕಾಂಪಿಟಿಂಗ್ ಇನ್ ದ ಏಷ್ಯನ್ ಗೇಮ್ಸ್ ಆರ್ ಇನ್ ದ ಒಲಿಂಪಿಕ್ಸ್ ಆ್ಯಂಡ್ ಅದರ್ ಇಂಟರ್ನ್ಯಾಷನಲ್ ಇವೆಂಟ್ಸ್. ಅದರ ಜೊತೆ ನಾವು ಈ ಎಲ್ಲ ಇವೆಂಟ್ ದಿಸ್ ವಿ ಕಾಲ್ ದ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್, ಇಟ್ ಈಸ್ ಬಿನ್ ರೀನೇಮ್ಡ್ ಆಸ್ ಆಲ್ಕಾಗೋ, ಯಾಕಂದರೆ ಅವ್ರ ಸ್ಪಾನ್ಸರ್ಸ್ ಆರ್ ಆಲ್ಕಾಗೋ. ಇಟ್ಸ್ ಕಾಲ್ಡ್ ಆಸ್ ಆಲ್ಕಾಗೋ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್. ಯಾಕಂದರೆ ಅವರಂಥ ಒಂದು ಸ್ಪಾನ್ಸರ್ಸ್ ಸಿಕ್ಕಿದ ಕಾರಣ ನಮಗೆ ಈ ಇವೆಂಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ಥರದಲ್ಲಿ ಆಲ್ಕಾರ್ಗೋ ಅವ್ರಿಗೆ ಇನ್ನೊಂದು ಇವೆಂಟನ್ನು ಸಪೋರ್ಟ್ ಮಾಡಿದ್ದಾರೆ, ದಟ್ ಈಸ್ ಕಾಲ್ಡ್ ಎಸ್ ದಿ ಎಮರ್ಜ್ ಸ್ಟಾರ್ಟಪ್ ಕಾನ್ಕ್ಲೇವ್. ಈ ಎಮರ್ಜ್ ಸ್ಟಾರ್ಟಪ್ ಕಾನ್ಕ್ಲೇವ್ ಅಂದರೆ ಇಟ್ಸ್ ಅ ಪ್ಲೇಸ್, ಇಲ್ಲಿ ಎಲ್ಲ ಒಂದು ಇನೋವೇಷನ್ ಮಾಡುವಂಥ ಸ್ಟಾರ್ಟಪ್ ಕಂಪ್ನಿಯವರು ಇವತ್ತು ತುಂಬ ಕಷ್ಟದ ವಿಷಯ ಏನಂದರೆ ಒಬ್ಬ ಯಂಗ್ಸ್ಟರ್ಸ್ ಸ್ಟಾರ್ಟಪ್ ಕಂಪ್ನಿ ಪ್ರಾಡಕ್ಟ್ ಮಾಡ್ತಾರೆ, ಆ ಪ್ರಾಡಕ್ಟನ್ನು ಸ್ಕೇಲ್ ಅಪ್ ಮಾಡಲಿಕ್ಕೆ ಅವರಿಗೆ ಫೈನಾನ್ಸ್ ಸಿಗೋದಿಲ್ಲ. ಬ್ಯಾಂಕ್ನ ಹತ್ರ ಹೋದರೆ ಬ್ಯಾಂಕ್ನವರು ಅದನ್ನು ಸ್ಕೇಲ್ ಅಪ್ ಮಾಡಲಿಕ್ಕೆ ದುಡ್ಡು ಕೊಡೋದಿಲ್ಲ. ಇವತ್ತು ನಾವೇನು ಮಾಡ್ತಿದ್ದೇವೆ ಅಂದರೆ 1,000 ಅಂಥ ಅಪ್ಲಿಕೇಶನನ್ನು ಫಿಲ್ಟರ್ ಮಾಡಿ ಅದರಲ್ಲಿ ಒಂದು 30-40 ಇನೋವೇಟಿವ್ ಕಂಪ್ನೀಸ್ಗೆ ಅವರ ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತಿದ್ದೇವೆ. ಅದರ ಬಗ್ಗೆ ಜಾಸ್ತಿ ವಿವರಣೆ ಮಿಸ್ಟರ್ ಅರವಿಂದ್ ಈಗ ನಿಮ್ಗೆ ಹೇಳ್ತಾರೆ. ಇಟ್ಸ್ ಅ ವೆರಿ ವೆರಿ ನೋಬಲ್ ಇವೆಂಟ್ ವೇರ್ ವಿ ಆರ್ ಆ್ಯಕ್ಚುಲಿ ನಾವು ಅವರನ್ನು ಹ್ಯಾಂಡ್ ಹೋಲ್ಡ್ ಮಾಡಿ ಅವರನ್ನೊಂದು ಸಣ್ಣ ಒಂದು 10 ಲಕ್ಷದ ವ್ಯವಹಾರದಿಂದ ಅವರನ್ನೊಂದು 10 ಕೋಟಿಗೆ ಹೇಗೆ ಕೊಂಡೋಗ್ಬಹುದು ಅನ್ನೋ ಒಂದು ಮೆಥಡನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಇದರ ಜೊತೆ ನಾವು ಆರ್ಟ್ ಕಾಂಪಿಟೇಷನ್, ಸೈನ್ಸ್ ಕಾಂಪಿಟೇಷನ್, IT ಕ್ವಿಜ್, ಡ್ಯಾನ್ಸ್ ಕಾಂಪಿಟೇಷನ್, ಮ್ಯೂಸಿಕ್, ಇದನ್ನೆಲ್ಲ ನಾವು ಮಾಡೋದು ಯಾಕಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸ್ಟೂಡೆಂಟ್ಸ್ ಬಂದಲ್ಲಿ ದೇ ಶುಡ್ ಗೆಟ್ ಇನ್ಸ್ಪೈರ್ಡ್, motivated so that they can become IT professionals, ಇಲ್ಲಾಂದರೆ ಅವರು ಸೈಂಟಿಸ್ಟ್, ವಿಜ್ಞಾನಿಗಳಾಗುವಂಥ ಒಂದು ಅವಕಾಶ ಅವರಿಗೆ ಆ ಇನೋವೇಷನ್ ನೋಡುವಾಗ ಬರ್ತದೆ ಅಂತ ನಾವು ಅದನ್ನು ಇದರ ಜೊತೆ ಸೇರಿಸ್ಕೊಂಡಿದ್ದೇವೆ. ಸೊ ವಿ ಆರ್ ಆಲ್ಸೋ ಆ್ಯಡಿಂಗ್, ಸೊ ದಿಸ್ ಹೋಲ್ ಇವೆಂಟ್ ಆಫ್ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ಇದೊಂದು 360 ಡಿಗ್ರಿದ್ದು ಫುಲ್ ಸರ್ಕಲ್ ಇವೆಂಟ್. ಇದರದ್ದು ಒಂದೇ ವಿಚಾರ ಏನಂದರೆ ಇದರಿಂದ ನಮ್ಮ ಸಮಾಜಕ್ಕೆ ಹೇಗೆ ಪ್ರಯೋಜನ ಆಗ್ಬೋದು. ನಾನು ಇದರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, 4 ಮುಖ್ಯ ವಿಷಯ ನಿಮಗೆ ಹೇಳ್ತೇನೆ. ಮೊದಲನೇ ವಿಷಯ, ಇದರ ಔಟ್ಕಮ್ is the proceedings, ಇದರಿಂದ ಆಗುವಂಥ 1 ರೂಪಾಯಿ it will go for ತಪಸ್ಯ to take care of those patients. ಯಾರ್ದು ಲಾಸ್ಟ್ ಇದೆ ಅವ್ರದ್ದೊಂದು 3-4 ವಾರ ಬದುಕ್ತಾರೆ, ಅವರನ್ನು ನೋಡೋದಕ್ಕೆ ಈ ದುಡ್ಡು ಹೋಗ್ತಿದೆ. ದಿಸ್ ಒನ್ ಆಫ್ ದ ವೆರಿ ಯುನೀಕ್ ಇವೆಂಟ್ಸ್. ದೇಶದಲ್ಲಿ ಎಷ್ಟೋ ಕ್ರೀಡೋತ್ಸವ ಆಗ್ತಾ ಇರ್ತದೆ, ಆದರೆ ಈ ಒಂದು ಉದ್ದೇಶದಿಂದ ಮಾಡುವಂಥ ಕ್ರೀಡೋತ್ಸವ ಭಾಳ ಕಡಿಮೆ ಇರ್ತದೆ. ಸೊ ವಿ ಆರ್ ವೆರಿ ಪ್ರೌಡ್ ದಟ್ ಮಂಗಳೂರಲ್ಲಿ ಇಂಥ ಒಂದು ಪ್ಯಾಲಿಟಿವ್ ಕೇರ್ ಸೆಂಟರ್ ಆಗ್ತಾ ಉಂಟು, ಅದರಲ್ಲಿ ನಾವು ಭಾಗಿದಾರಿಯಾಗಿದ್ದೇವೆ. ಎರಡನೇದು, ಈ ಇವೆಂಟಿಂದ ನಾವು 24 ವರ್ಷ ಆಯಿತು. ಇದರ ಮೊದಲೇದು ಪ್ರೆಸ್ ಮೀಟಲ್ಲಿ ಸಹ ನಾನು ಹೇಳಿದ್ದೆ, ನೀವು ಈಗ ಗೂಗಲ್ ಮಾಡಿ ಸಹ ನೋಡ್ಬೋದು. ಇವತ್ತಿನ ತನಕ ಒಲಿಂಪಿಕ್ಸಲ್ಲಿ ಇಂಡಿಯಾದ್ದು ಯಾರೂ ಕಾಂಪೀಟ್ ಮಾಡಲಿಲ್ಲ. ದೇರ್ ಇಸ್ ನಾಟ್ ಇವನ್ ಎ ಸಿಂಗಲ್ ಟ್ರಾನ್ಸ್ಲೇಟ್ ಹೂ ಹ್ಯಾಸ್ ಕಾಂಪೀಟೆಡ್ ಇನ್ ಒಲಿಂಪಿಕ್ಸ್. ಈ ಒಂದು ನಮ್ಮ 40 ಮಕ್ಕಳನ್ನು ನಾವು ಇವಾಗ ಸಿಲೆಕ್ಟ್ ಮಾಡಿ ಅದರಲ್ಲಿ ವಿನ್ ಆಗುವಂಥ 4 ಮಕ್ಕಳನ್ನು ನಾವು ವಿ ಆರ್ ಗೋಯಿಂಗ್ ಟು ಗ್ರೂಮ್ ದೆಮ್. ದಿಸ್ ಆ್ಯಕ್ಟಿವಿಟಿ ನಾವು ಪ್ರತಿ ವರ್ಷ ಮಾಡುವವರು. ವಿ ವಿಲ್ borrow money from sponsors. ಈ ಮಕ್ಕಳನ್ನು ನಾವು ಖಂಡಿತವಾಗಿ ನಮ್ಮ ದೇಶದ ಮೊದಲು ಒಲಿಂಪಿಕ್ಸ್ ಆಗುವಾಗ ಮಂಗಳೂರಿಂದ ಈ ರೀಜನ್ನಿಂದ ದೇ ವಿಲ್ ಬಿ ಅನ್ ಒಲಿಂಪಿಯನ್. ಯಾಕಂದರೆ ನಮಗೆ ಗೊತ್ತಿರುವಂಥ ಕೆಲವೇ ನಮ್ಮ ಹೆಸರು ಇರುವುದು. ವಂದನರಾವ್ ಅವರೊಬ್ಬರು ಒಲಿಂಪಿಯನ್ ಆಗಿದ್ದರು ಮಂಗಳೂರಿಂದ. I believe there are not many Olympians who have represented India in athletics from this region. ಮೂರನೇ ವಿಷಯ ಅಂದರೆ ವಿ ಆರ್ ಬಿಲ್ಡಿಂಗ್ ಆ್ಯಂಡ್ ಗ್ರೇಟ್ ಆಪರ್ಚುನಿಟಿ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ಇಂಗ್ಲೆಂಡ್ ಇರಲಿ, ಅಮೇರಿಕ ಇರಲಿ, ಇಲ್ಲಿ ಮೆಡಿಕಲ್ ಪ್ರೊಸೀಜರ್ಸ್ ಆರ್ ಡೆಂಟಲ್ ಪ್ರೊಸೀಜರ್ಸ್, ಒಂದು ಹಲ್ಲಿದ್ದು ಇಂಪ್ಲಾಂಟ್ ಮಾಡಬೇಕಾದ್ರೆ ಅಲ್ಲಿ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನಮ್ಮ ಈ ರೀಜನಲ್ಲಿ ಎಷ್ಟು ಡೆಂಟಲ್ ಕಾಲೇಜಸ್ ಉಂಟು, ಡೆಂಟಲ್ ಹಾಸ್ಪಿಟಲ್ಸ್ ಉಂಟು, ಮೆಡಿಕಲ್ ಹಾಸ್ಪಿಟಲ್ಸ್ ಉಂಟು. ಅವರೆಲ್ಲ ನಮ್ಮ ಈ ಟ್ರಯಾಥ್ಲಾನ್ನ ಮುಖಾಂತರ, ಬಿಕಾಸ್ ಒಂದು ಪದ್ಧತಿ ಇರ್ತದೆ,
ಪ್ರತಿಯೊಬ್ಬ ಫಾರಿನರ್ಸ್ ಒಂದು ವರ್ಷಕ್ಕೆ ಒಮ್ಮೆ ಒಂದು ಫಾರಿನ್ ಟೂರ್ ಮಾಡ್ತಾನೆ. ಅವ್ರು ಟೂರ್ ಮಾಡುವಾಗಲೂ ಅವರು ಜನವರಿಯಲ್ಲೇ ಅವರು ಸಿಲೆಕ್ಟ್ ಮಾಡ್ತಾರೆ ನಾವು ಎಲ್ಲೆಲ್ಲಿ ಹೋಗ್ಬೇಕಂತ. ಅಲ್ಲಿ ಸಿಲೆಕ್ಷನ್ ಮಾಡುವಾಗ ದೇ ವಿಲ್ ಸೇ ದಟ್ ಓಕೆ ನಮಗೆ ಒಂದು ಇಂಪ್ಲಾಂಟ್ ಮಾಡಲಿಕ್ಕೆ, ಯಾಕಂದರೆ ಅಲ್ಲಿ ಫ್ರೀ ಸರ್ವಿಸ್ ಸಿಗಬೇಕಾದ್ರೆ 4 ವರ್ಷ ಕಾಯಬೇಕು. ಸೊ ವೆನ್ ದೇ ಸಿ ದಟ್ ದರ್ ಇಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಗೋ ಆ್ಯಂಡ್ ಪಾರ್ಟಿಸಿಪೇಟ್, ನಾವು ಒಂದು ಪಾರ್ಟಿಸಿಪೇಟು ಮಾಡ್ಬೋದು, ಅಲ್ಲಿಂದ ಮತ್ತೆ ನಮ್ಮ ಮೆಡಿಕಲ್ ಪ್ರೊಸೀಜರ್ಸ್ ಮಾಡಿ ಬರ್ಬೋದು ಅಂತ ವಿ ಕ್ಯಾನ್ ರಿಯಲಿ ಪ್ರಮೋಟ್ ದಿಸ್ ಇವೆಂಟ್ ಸೊ ದಟ್ ವಿ ಕ್ಯಾನ್ ಬೆನಿಫಿಟ್, ನಮ್ಮ ಸೊಸೈಟಿಗೆ ಬೆನಿಫಿಟ್ ಆಗುವಂಥ ಇದರಲ್ಲಿ ಅವಕಾಶ ಉಂಟು. ಸೊ ನಿಮ್ಮ ಮಾಧ್ಯಮದ ಮುಖಾಂತರ, ಯಾಕಂದ್ರೆ ಇವತ್ತು ಇಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಉಂಟು, ಡೆಂಟಲ್ ಕಾಲೇಜ್, ಹಾಸ್ಪಿಟಲ್ಸ್ ಉಂಟು, ಅವರಿಗೆ ಗೊತ್ತಿಲ್ಲ ಇದರಿಂದ ಅವರಿಗಾಗುವ ಪ್ರಯೋಜನ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಬೇಕು. ಯಾಕಂದ್ರೆ ಇದರಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿ ಸಪೋರ್ಟ್ ಮಾಡಿದರೆ ಅವರಿಗೆ ಬೆನಿಫಿಟ್ ಆಗ್ತದೆ. ಇವತ್ತು 3 ವರ್ಷ ಆಯಿತು ನಾವು ಮಾಡಿ, ದಿಸ್ ಇಸ್ ದ 4th ಇವೆಂಟ್. ನಾವು ತಣ್ಣೀರು ಬಾವಿದ್ದು ಹೋಮ್ ಸ್ಟೇ ಅವರಿಗೆ ಗೊತ್ತೇ ಇರಲಿಲ್ಲ, ನಾವು ಅವರನ್ನು ಎಜುಕೇಟ್ ಮಾಡಿ ಪ್ರತಿಯೊಂದು ಮನೆಯಲ್ಲಿ ನಾವು ಅವರಿಗೆ ಹೇಳಿದ್ದೇವೆ ನಿಮ್ಮದು ಒಂದೊಂದು ಕೋಣೆಯನ್ನು ನೀವು ಇಡೀ ಟೂರಿಸ್ಟ್ ಬಂದವರಿಗೆ ಕೊಡಿ ಅಂತ. ನಮ್ಮ ಮುಖಾಂತರ 3 ದಿವಸದ ಪ್ರೋಗ್ರಾಮಲ್ಲಿ ನಾವು 900 ನೈಟ್ಸ್ ನಾವಲ್ಲಿ ಬುಕ್ ಮಾಡಿದ್ದೇವೆ. ಈ ವರ್ಷ ಸರ್ ನಾವು ಫಾರ್ ದ 3 days ವಿ ಹ್ಯಾವ್ ಬುಕ್ ಮೋರ್ ದೆನ್ ಅಬೌಟ್ 300 to 400 ರೂಮ್ ನೈಟ್ ಸೋ ಫಾರ್. ಸೊ ಇದರಲ್ಲಿ ಕ್ರೀಡೆ, ಯೂತ್, ಅಟ್ ದ ಸೇಮ್ ಟೈಮ್ ದ ಇಕೋಸಿಸ್ಟಮ್ ಎಲ್ಲರಿಗೆ ಸಹ ಪ್ರಯೋಜನ ಆಗುವಂಥ ಒಂದು ಇವೆಂಟನ್ನು ನಾವು ಈ ಬೀಚ್ ಫೆಸ್ಟಿವಲಲ್ಲಿ ಮಾಡ್ತೀವಿ. ಹೌದು, ಇದರಲ್ಲಿ ಎಲ್ಲ ಎಂಜಾಯ್ಮೆಂಟ್ ಉಂಟು, ಜಾಯ್ ಉಂಟು, ಲೈಕ್ ಗೇಮ್ಸ್ ಉಂಟು, ಸರ್ಫಿಂಗ್ ಟ್ರೈನಿಂಗ್ ಆಗ್ತದೆ, ಎಲ್ಲ ಥರದ್ದು ವಿವಿಧಮಯದ್ದು ಒಂದು ಆಪರ್ಚುನಿಟಿ ಪ್ರತಿಯೊಂದು ಮಗುವಿಂದ ಹಿಡ್ಕೊಂಡು, ಸಣ್ಣ ಸ್ಟೂಡೆಂಟಿಂದ ಹಿಡ್ಕೊಂಡು ಈವನ್ ಫಾರ್ ದ ಎಲ್ಡರ್ಸ್ ಅದರಲ್ಲಿ ಒಂದು ಆಪರ್ಚುನಿಟಿ ಉಂಟು. ಸೊ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ರೈಟ್ ಸೋ ಮಚ್ ಅಬೌಟ್ ದಿಸ್ ಇವೆಂಟ್ ಆ್ಯಂಡ್ ದ ಬೆನಿಫಿಟ್ಸ್, ಇದರಿಂದ ಆಗುವಂಥ ಪ್ರಯೋಜನವನ್ನು ಎಲ್ಲರಿಗೆ ಒಂದು ತಿಳಿಸ್ಬೇಕಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ನಮ್ಮ ಮಂಗಳೂರು ಬೀಚ್ ಫೆಸ್ಟಿವಲ್ ಅಂಗವಾಗಿ ಕ್ರೀಡೋತ್ಸವ 10 ಮತ್ತು 11ಕ್ಕೆ 2 ದಿವಸದಲ್ಲಿ ನಡೆಯಕ್ಕಿದೆ. 10th of January 2026 ಮಾರ್ನಿಂಗ್ 6 o'clock to 10 o'clock ಡಿಯೋಥಾನ್ ಮತ್ತು ಸೈಕ್ಲಿಂಗ್ ಇವೆಂಟ್ ನಡೀಲಿಕ್ಕಿದೆ. ಅದು KSL ಜಂಕ್ಷನಿಂದ MSZ ಗೇಟ್ನವರೆಗೆ. ಇದರಲ್ಲಿ ದೇಶ ವಿದೇಶದಿಂದ ಸುಮಾರು 5,500 ಜನ ಬರಲಿಕ್ಕಿದ್ದಾರೆ. ಬೀಚ್ನ ಒಟ್ಟಿಗೆ ನಾವು ಆ ಕ್ರೀಡೋತ್ಸವವನ್ನು ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಏಜ್ ಮಿತಿ ಇಲ್ಲ, ಅಂದರೆ 2 ವರ್ಷ ಅವ್ರು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು ವಾಕಥಾನ್ನಲ್ಲಿ. ಇಲ್ಲಿ 75-80 ಏಜ್ ಗ್ರೂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ವಾಕಥಾನ್ ಇದೆ, 5 ಕಿಲೋಮೀಟರ್ ರನ್ ಇದೆ, 10 ಕಿಲೋಮೀಟರ್ ರನ್ ಇದೆ, 21 ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಇದೆ, 42 ಕಿಲೋಮೀಟರ್ ಅಂದರೆ ಫುಲ್ ಮ್ಯಾರಥಾನ್ 42 ಕಿಲೋಮೀಟರ್ ರನ್ ಮಾಡಲಿಕ್ಕೆ ಇದರಲ್ಲಿ ಕ್ಯಾಟಗರಿ ಇದೆ. ಹಾಗೆ ನಮ್ಮ ಫ್ಲ್ಯಾಗ್ಶಿಪ್ ಇವೆಂಟ್ ಟ್ರಯಾಥ್ಲಾನ್ ಅಂದರೆ 3 ಸ್ವಿಮ್ಮಿಂಗ್, ಸೈಕ್ಲಿಂಗ್ ಮತ್ತು ರನ್ನಿಂಗ್. ಅದು ಒಲಿಂಪಿಕ್ ಡಿಸ್ಟೆನ್ಸ್ ಅಂದರೆ 1.5 ಕಿಲೋಮೀಟರ್ ಸ್ವಿಮ್ಮಿಂಗ್, 40 ಕಿಲೋಮೀಟರ್ ಆಫ್ ಸೈಕ್ಲಿಂಗ್ ಆ್ಯಂಡ್ 10 ಕಿಲೋಮೀಟರ್ ಆಫ್ ರನ್ನಿಂಗ್. ಈ ಇವೆಂಟನ್ನು ನಾವು ತಣ್ಣೀರ್ಬಾವಿ ಬೀಚ್ನಲ್ಲಿ 11th ಜನವರಿ 2026ನಲ್ಲಿ ಸಂಡೇ 4:15 11:30ವರೆಗೆ ನಾವು ಇದರಲ್ಲಿ ಕಂಪ್ಲೀಟ್ ಒನ್ ಬೈ ಒನ್ ಈ ಇವೆಂಟನ್ನು ಕಂಡಕ್ಟ್ ಮಾಡಲಿಕ್ಕಿದ್ದೇವೆ. ಬೆಳಿಗ್ಗೆ 4 o'clock 4:15 ಫಸ್ಟ್ ಫ್ಲ್ಯಾಗ್ ಆಫ್. ಸೊ ಇದರಲ್ಲಿ ಫಸ್ಟ್ ಫ್ಲ್ಯಾಗ್ ಆಫ್ ನಾವು ಫುಲ್ ಮ್ಯಾರಥಾನ್ ಮಾಡ್ತಿದ್ದೇವೆ, ನಂತರ ಹಾಫ್ ಮ್ಯಾರಥಾನ್ ಮಾಡ್ತಿದ್ದೇವೆ, ಸ್ವಿಮ್ಮಿಂಗ್ ಇದೆ, ಇಲ್ಲಿ ಸೈಕ್ಲಿಂಗ್ ಇದೆ. ಸೊ ನಾವು ಅದರಿಂದ ತುಂಬ ಎಲ್ಲ ಸ್ವಿಮ್ಮರ್, ರನ್ನರ್, ಬೆಸ್ಟ್ ಸ್ವಿಮ್ಮರ್ ಎಲ್ಲ ತಣ್ಣೀರ್ಬಾವಿ ಬೀಚ್ಗೆ ಬಂದು ಪರ್ಫಾರ್ಮೆನ್ಸ್ ಮಾಡಲಿಕ್ಕಿದ್ದಾರೆ. ಸೊ ಇದಕ್ಕೆ ನಮ್ಮ ಮಂಗಳೂರು ಮತ್ತು ನಮ್ಮ ಗ್ರಾಮದವರು ತುಂಬ ಸಹಕಾರ ಮಾಡ್ತಿದ್ದಾರೆ. ಅಲ್ಲಿ ಬಂದು ಚೇರ್ ಮಾಡಬೇಕು, ನಮಗೆ ಪ್ರೋತ್ಸಾಹ ಮಾಡಬೇಕು, ಆವಾಗ ಅವರ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಹೋಗ್ತದೆ. ನಾನು ಅದನ್ನು ವಿನಂತಿ ಮಾಡ್ತೇನೆ ಮಾಧ್ಯಮ ಮುಖಾಂತರ. ಮತ್ತು ನಮಗೆ ಪರ್ಸ್ನಲಿ ನಾವು ಅಥಾರಿಟಿಯಿಂದ ನಮಗೆ ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲದ್ರೆ ನಮಗೆ ಅದು ರೋಡ್ ಯೂಸ್ ಮಾಡಲಿಕ್ಕೆ ಉಂಟು, ಅಂದರೆ ಫಾಸ್ಟ್ ಹೋಗ್ತಾರೆ ಸೈಕ್ಲಿಂಗ್ ಅವರ ಸೇಫ್ಟಿ ಮತ್ತು ಅವರಿಗೆ ಆ ಫಾಸ್ಟ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಅದು ಆಪರ್ಚುನಿಟಿ ಕೊಡಬೇಕು ನಮಗೆ. ಅದಂತ ಕೇಳಿ ನಾವು ವಿನಂತಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ವಿಶೇಷವಾದ ದಿನ ಮಂಗಳೂರಿಗೆ ನಮ್ಮ ತಪಸ್ಯ ಫೌಂಡೇಶನ್
ಇವರು ಆಯೋಜಿಸ್ತಿರುವ ಈ ಒಂದು ಬೀಚ್ ಫೆಸ್ಟಿವಲ್, ಅದರ ಜೊತೆಗೆ ಟ್ರಯಾಥ್ಲಾನ್, ಅದರ ಜೊತೆಗೆ ನಮ್ಮ ಕುಸ್ತಿ, ಹೀಗೆ ಹಲವು ಕ್ರೀಡಾ ಕಾರ್ಯಕ್ರಮಗಳು. ನಾನು ನಮ್ಮ ಕುಸ್ತಿಯ ವಿಷಯ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಬಹಳ ಸಂತೋಷ ಸಬಿತಕ್ಕ ಇವರ ತಪಸ್ಸು ಫೌಂಡೇಶನ್ ಜೊತೆ ನಮ್ಮನ್ನು ಬರಮಾಡಿಕೊಂಡು ನಮಗೆ ಇವರ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ, ಸೇವಾ ಕಾರ್ಯಕ್ರಮ ಅಂದರೆ ಇವ್ರು ಮಾಡುವಂಥ ಆ ಫೌಂಡೇಶನ್ ನಿಮಗೆ ಗೊತ್ತಿರ್ಬೋದು, ಮುಂಚೆ ನಮಗಿಂತ ಮುಂಚೆ ಹೇಳಿರ್ಬೋದು. ಒಂದು ನಿಮಿಷ ತಗೋತೀನಿ. ಆ ಫೌಂಡೇಶನ್ ಮಾಡುವಂಥ ಆ ಒಂದು ಸೇವೆ, ಆ ಕ್ಯಾನ್ಸರ್ ನಾಳೆ ಯಾರಿಗೂ ಆ ಅಗತ್ಯ ಬರ್ತದಂತ ಗೊತ್ತಿಲ್ಲ, ನೀವು ಯಾರು ಬರ್ಬೋದು ಅಂತ ಧರ್ಮಾರ್ಥವಾಗಿ ಮಾಡುವಂಥ ಒಂದು ಸೇವೆ. ಮಂಗಳೂರಲ್ಲಿ ಹಾಸ್ಪಿಟಲ್ ಹಬ್ ಅಂತೀವಿ, ಅಷ್ಟು ದೊಡ್ಡ ಹಾಸ್ಪಿಟಲ್ಗೆ ಧೈರ್ಯ ಬರಲ್ಲ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಈ ಲೇಡಿ ಸಬಿತಾ ಶೆಟ್ಟಿ ಹ್ಯಾಸ್ ಟೇಕನ್ ದಟ್. ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಟು ಹ್ಯಾವ್ ಆ್ಯಂಡ್ ಸ್ಟಾರ್ಟಿಂಗ್ ದಟ್ ಥಿಂಗ್. ಈಗ ಅವರು ಹೇಳಿದ ಮಾತಿಗೆ ಏನಾಯ್ತಂದ್ರೆ ಶಿ ಸ್ಪೋಕ್ ಟು ಅವರ್ ಪ್ರೆಸಿಡೆಂಟ್. ಅದರಿಂದ ಸಂತೋಷದ ಸುದ್ದಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಕುಸ್ತಿ ಅಸೋಸಿಯೇಷನ್, ಹಾಗೆ ನಮ್ಮ ಆಲ್ ಇಂಡಿಯಾ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಜಂಟಿ ಕಾರ್ಯದರ್ಶಿ ಮತ್ತು ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರುವ ನಮ್ಮವರೇ ಆದ ನಮ್ಮ ಊರಿನ ಬಿ ಗುಣರಂಜನ್ ಶೆಟ್ಟಿ ಅವರ ಜೊತೆ ಸಹಕಾರದೊಂದಿಗೆ ಈಗ ಅವರ ಪರವಾಗಿ ಅವರು ಈವನ್ ಆಲ್ ಸೌತ್ ಇಂಡಿಯಾ ಬೀಚ್ ರೆಸ್ಲಿಂಗ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ. ಅಂಡ್ ಹಿ ಈಸ್ ಆಲ್ಸೋ ಹೋಲ್ಡಿಂಗ್ ದ ಪೋಸ್ಟ್ ಆಫ್ ಆಲ್ ಇಂಡಿಯಾ ಬೀಚ್, ಹಿ ಇಸ್ ದ ಚೇರ್ಮನ್ ಆಫ್ ಆಲ್ ಇಂಡಿಯಾ ಬೀಚ್ ರೆಸ್ಲಿಂಗ್. ನಿಮ್ಗೆ ಎಲ್ರಿಗೂ ಐ ವಿಲ್ ಬಿ ಶೇರಿಂಗ್ ವಿತ್ ದ ಕಾಪಿ ಆಫ್ ಮೈ ಸ್ಪೋರ್ಟ್. ಇವರು ತಪಸ್ಸದ ಜೊತೆಗೂಡಿ ನಾವು ಕೈ ಜೋಡಿಸಿ ನಾವು ಆಯೋಜಿಸ್ತಿರುವ ಒಂದು ಸ್ಪರ್ಧೆ ಕುಸ್ತಿ. ಇಂಡಿಯಾದಲ್ಲಿ ಕುಸ್ತಿ ನಡೀತಾ ಇತ್ತು, ಗ್ರೀಕೋ ರೋಮನ್ ಫ್ರೀ ಸ್ಟೈಲ್ ಎಲ್ಲ ತರದ ಕುಸ್ತಿ ನಡೀತಿತ್ತು. ಬೀಚ್ ರೆಸ್ಲಿಂಗ್ಗೆ ಯಾವತ್ತೂ ದೊಡ್ಡ ಪುಷ್ ಇರಲಿಲ್ಲ. ರೀಸನ್, ಎವ್ರಿ ಟೈಮ್ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ದೇವರ್ ಫ್ರಮ್ ನಾರ್ತ್, ನಮಗೆ ದೊಡ್ಡ ಅವಕಾಶ ಸಿಗ್ತಿರ್ಲಿಲ್ಲ. ಈ ನಮ್ಮ ಪ್ರೆಸಿಡೆಂಟ್ ಈ ಸಲ ಮನಸ್ಸು ಮಾಡಿ ಸಬಿತಕ್ಕನ್ನ ತಪಸ್ಸಿನೊಂದಿಗೆ ಸೇರಿ ಅಲ್ಲೊಂದು ನೋಡಿ, ನಮಗೂ ಒಂದು ಪ್ರಿವಿಲೇಜ್ ಅದು. ನಾವು ಮಂಗಳೂರಲ್ಲಿ ಫಸ್ಟ್ ಟೈಮ್ ದೊಡ್ಡ ಇದರಲ್ಲಿ ಆಯೋಜಿಸಿದ್ದೇವೆ. ಈಗ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂಡ್ KWA ಈಸ್ ಆರ್ಗನೈಸಿಂಗ್ ದ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ವೇರ್ 28 ಕ್ಯಾಟಗರಿ, ಔಟ್ ಆಫ್ ವಿಚ್ ಅಂಡರ್ 15, ಅಂಡರ್ 17 ಅಂಡ್ ಸೀನಿಯರ್, ಟೋಟಲ್ 28 ಕ್ಯಾಟಗರಿ ಕುಸ್ತಿ ನಡೆಯಲಿದೆ 9th and 10th of this month. ಈ ಕ್ಯಾಟಗರಿಯಲ್ಲಿ ಇನ್ನೊಂದು ವಿಶೇಷ ಅಂದರೆ ಆಲ್ ದ ಗೋಲ್ಡ್ ಮೆಡಲ್ ವಿನ್ನರ್ಸ್ ವಿಲ್ ಬಿ ಡೈರೆಕ್ಟ್ಲಿ ಗೋಯಿಂಗ್ ಆರ್ ಸಿಲೆಕ್ಟೆಡ್ ಫಾರ್ ದ ನ್ಯಾಷನಲ್ ಚಾಂಪಿಯನ್ಶಿಪ್. ನ್ಯಾಷನಲ್ ಚಾಂಪಿಯನ್ಶಿಪ್ ನಮ್ಮ ಬೀಚ್ ರೆಸ್ಲಿಂಗ್ ಬಹಳ ಬೇಗ ಇಂಡಿಯಾದಲ್ಲಿ ಬರುವ ತಿಂಗಳು ಇಲ್ಲದ್ರೆ ನೆಕ್ಸ್ಟ್ ಮಂತ್ ಆಯೋಜಿಸುವ ಕಾರ್ಯಕ್ರಮ ಇದೆ. ಅದು ಕೂಡ ನಾವು ಬಂದು ತಿಳಿಸ್ತೇವೆ. ಫಸ್ಟ್ ಟೈಮ್ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೇವೆ. ಮಾತ್ರ ಈ ಒಂದು ಕಾರ್ಯಕ್ರಮ ನಾವು ಮಂಗಳೂರಲ್ಲಿ ನಡೆಸಿಕೊಡ್ತಾ ಇರುವ ಕುಸ್ತಿ, ಇದು ಒಂದು ಗ್ರಾಮೀಣ ಕ್ರೀಡೆ. ಇದು ನಮ್ಮಂತ ಈ ಗ್ರಾಮೀಣ ಮಕ್ಕಳಿಗೆ ಕೊಡುವಂತ ಉತ್ಸಾಹ, ಅವರಿಗೆ ಕೊಡುವ ಒಂದು ಪ್ರೋತ್ಸಾಹ, ಅದರ ಜೊತೆಗೆ ನಾವು ಅವರಿಗೆ ಒಂದು ಮನಸ್ಸಿಗೆ ಕೊಡುವ ಧೈರ್ಯ, ಇದು ನಾವು ಬೆಳೆಸಿದ್ರೇನೆ ಸ್ವತಃ ಕೊಡ್ಲಿಕ್ಕೆ ತಪಸ್ಸಿಗೆ ಕೈ ಜೋಡಿಸಿದ್ದೇವೆ. ಅದರ ಒಟ್ಟಿಗೆ ವಿಶೇಷ ಅಂದರೆ ನಮ್ಮ ತಪಸ್ಯ ಇವರು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಇವ್ರು ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮ, ಈ ಬೀಚ್ ಫೆಸ್ಟಿವಲ್ ಒಂದು ಉತ್ಸವ, ಈ ಉತ್ಸವದ ಜೊತೆ ಎಷ್ಟು ದೊಡ್ಡದಾಗಿ ನೀವು ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ, ಅದನ್ನು ಮುಂದೆ ಕರ್ಕೊಂಡು ಹೋಗೋದು, ನಮ್ಗೆ ಸಹಯೋಗ ಕೊಟ್ಟು ಮುಂದೆ ಇದು ನಡೆಸೋದು ನಿಮ್ಮ ಒಂದು ಏನ್ ಹೇಳ್ತಾರೆ ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ. ನವೀನಣ್ಣ ಬಹಳ ಇದು ಹೇಳಿದ್ರು, ಇದೊಂದು ಕ್ರೀಡೆ ಮಂಗಳೂರನ್ನೇ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ. ಟ್ರಯಾಥ್ಲಾನ್ ಮಾಡಕ್ಕೆ ಯಾರಿಗೂ ಧೈರ್ಯ ಬರಲ್ಲ, ಇಟ್ಸ್ ಎ ಇಂಟರ್ನ್ಯಾಷನಲ್ ಗೇಮ್. ಅದರ ಜೊತೆಗೆ ಇನ್ನೊಂದು ಹೇಳಲಿಕ್ಕೆ ಇರ್ತೇವೆ, ನಮ್ಮ ಇಂಡಿಯಾದಿಂದ 25 ಅಲ್ಲಿ ಏಷ್ಯನ್ ಯೂತ್ ಫೆಸ್ಟ್ ಗೇಮ್ಸ್ ಆಯಿತು ಬ್ಯಾರಿನಲ್ಲಿ. ಅದರಲ್ಲಿ ಬೀಚ್ ರೆಸ್ಲಿಂಗ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಹತ್ರ 3 ಗೋಲ್ಡ್ ಅಂಡ್ 3 ಸಿಲ್ವರ್ ವಾಸ್ ಟೇಕನ್ ಬೈ ಅವರ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್. ದಿಸ್ ಇಸ್ ಸಮ್ ಅಚೀವ್ಮೆಂಟ್, ಇಟ್ಸ್ ಅ ಬ್ರೇಕ್ ಥ್ರೂ. ಅವ್ರು ಹೇಳಿದಾಗೆ ಎಲ್ಲಿಂದಾದ್ರೂ ಸ್ಟಾರ್ಟ್ ಮಾಡಬೇಕು. ಇದು ಸ್ಟಾರ್ಟ್ ಆಗಿದ್ದು ನಮ್ಮ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಮತ್ತು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಜಾಯಿಂಟ್ ಸೆಕ್ರೆಟರಿ ನಮ್ಮ ಪ್ರೆಸಿಡೆಂಟ್
ನಮ್ಮ ತಪಸ್ಸದೊಟ್ಟಿಗೆ ಜಾಯ್ನ್ ಆಗಿ ನಾವಿಲ್ಲಿ ಮಾಡಿದಂತ ಇಂಡಿಯಾದಲ್ಲೇ ಆಗ್ತಾ ಇರಲಿಲ್ಲ ಅವರು. ನಮ್ಗೆ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಇಂದ ಬಹಳ ಪ್ರೆಷರ್ ಬರ್ತಾ ಇತ್ತು. ಇವಾಗ ವಿ ಹ್ಯಾವ್ ಮೂವ್ ಫಾರ್ವರ್ಡ್. ಇನ್ನು ಈ ಒಂದು ಕ್ರೀಡೆ ತಪ್ಪದೆ ನಡೆಯಕ್ಕುಂಟು. ಇಡೀ ಇಂಡಿಯಾದಲ್ಲಿ ಅಲ್ಲ, ಇಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತೆ, ಇಂಡಿಯಾದಲ್ಲಿ ಕೂಡ ಕರ್ಕೊಂಡು ಹೋಗ್ತೀವಿ ನಾವು ಎಲ್ಲ ಕಡೆ. ಆಸ್ ಎ ವೈಸ್ ಚೇರ್ಮನ್ ಆಫ್ ಕರ್ನಾಟಕ ಬೀಚ್ ರೆಸ್ಲಿಂಗ್ ಕರ್ನಾಟಕ, ನಾನು ವೈಸ್ ಚೇರ್ಮನ್ ಆಗಿದ್ದೇನೆ. ನಾನು ಇಲ್ಲಿ ಇವ್ರ ಜೊತೆ ಸಹಯೋಗದಿಂದ ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ. 3rd ಎಡಿಷನ್. ಈ ಸತಿ ಆಲ್ ಕಾರ್ಗೋ ಎಮರ್ಜ್ 2026 ಅಂತ ಅದರ ಹೆಸರಾಗಿದೆ. ಇದು ನವೀನ ಆಲೋಚನೆಗಳು, ಸ್ಟಾರ್ಟ್ಅಪ್ಸ್ ಮತ್ತು ಉದ್ಯಮಶೀಲತೆಯನ್ನು ಸಾರ್ವಜನಿಕ ವೇದಿಕೆ ಮತ್ತು ವಿಶಿಷ್ಟ ಪ್ರಯತ್ನವಾಗಿದೆ. ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಸ್ಥಾಪಕರು, ವೆಂಚರ್ ಕ್ಯಾಪಿಟಲಿಸ್ಟ್, ಏಂಜಲ್ ಇನ್ವೆಸ್ಟರ್ಸ್, ಇಂಡಸ್ಟ್ರಿ ಮತ್ತು ಅಕಾಡೆಮಿಯಾ ಇದನ್ನ ನಡುವೆ ನೇರ ಸಂವಾದ ಮತ್ತು ಸಹಕಾರವನ್ನು ಎಮರ್ಜ್ ಅವಕಾಶ ಕಲ್ಪಿಸುತ್ತದೆ. ಇಲ್ಲಿ ಈ ವರ್ಷದ ವಿಶೇಷ ಏನೆಂದರೆ ಕ್ರೆಡೈ ಬಿಲ್ಡ್ ಸ್ಮಾರ್ಟ್ ಇನೋವೇಷನ್ ಚಾಲೆಂಜ್. ಇದು ಒಂದು ಸ್ಟಾರ್ಟ್ಅಪ್ ಇನೋವೇಷನ್ ಚಾಲೆಂಜ್ ಆಗಿದ್ದು ಅದರದ್ದು ಕೊನೆಯ ಹಂತ ಎಮರ್ಜ್ ಅಲ್ಲಿ ನಡೆಯಲಿಕ್ಕಿದೆ. ಇದು ಮಂಗಳೂರಿನ ಕ್ರೆಡೈ ಅಧ್ಯಾಯ ಇದರದ್ದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದೆ. ಅದಾಗೆ ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ವೆಸ್ಟ್ಮೆಂಟ್ ಫಂಡ್, ದಟ್ ಈಸ್ ಎಕ್ಸೆಲರೇಟ್ ಎಮರ್ಜ್ ಸಿಲಿಕಾನ್ ಬೀಚ್ ಶಾರ್ಕ್ ಟ್ಯಾಂಕ್, ಇದು ಕೂಡ ನಡೆಯಲಿಕ್ಕಿದೆ 11ನೇ ತಾರೀಕಿಗೆ. ಸೊ ಎಮರ್ಜ್ ಪ್ರತಿದಿನ ಸಂಜೆ 5ರಿಂದ 10 ಗಂಟೆಯವರೆಗೆ ನಡೀಲಿಕ್ಕಿದೆ. ಇದರಲ್ಲಿ ಹೊಸ ಆಲೋಚನೆಗಳು ಉದ್ಯಮಿಗಳಿಗೆ ರೂಪಿಸಲು ಉದ್ಯಮಿಗಳಿಗಾಗಿ ಅಗತ್ಯವಾದ ದೃಷ್ಟಿ, ಸಂಪರ್ಕ ಮತ್ತು ವೇದಿಕೆಯನ್ನು ಎಮರ್ಜ್ ಒದಗಿಸಿಕೊಡಲಿಕ್ಕಿದೆ. ಥ್ಯಾಂಕ್ ಯು.